ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗಳ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತಗಳು. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಇನ್ನೊಂದು ನಾಳೆಯಿಂದ ಸ್ಟಾರ್ಟ್ ಆಗಿದೆಯಲ್ಲಪ್ಪ ಸೀರೀಸು, ಬರೀ ಅದ್ರ ರಿಲೇಟೆಡ್ನೇ ಅಪ್ಡೇಟು. ಇವಾಗ ಮೊದಲನೇ ಅಪ್ಡೇಟು, ರೋಹಿತ್ ಶರ್ಮಾ ಅವರ ನೋಡ್ತಾ ಇರ್ಬೋದು. ಅವರ ಲುಕ್ಸ್ ಯಾವ ಥರ ಕಾಣಿಸ್ತಿದೆ ಅಂತ. ಬಿಫೋರ್ ಸೌತ್ ಆಫ್ರಿಕಾ ಸೀರೀಸು, ಬಿಫೋರ್ ಆಸ್ಟ್ರೇಲಿಯಾ ಸೀರೀಸು, ಬಿಫೋರ್ ಚಾಂಪಿಯನ್ಸ್ ಟ್ರೋಫಿ ಯಾವ ಥರ ಇದೆ ಅಂತ, ಸೀಸನ್ ಆಫ್ಟರ್ ಸೀಸನ್ನು ಅಂದರೆ ಸೀರೀಸ್ ಆಫ್ಟರ್ ಸೀರೀಸು ಇವರು ಅವರ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡ್ಕೊಂಡು ಬರ್ತಾ ನೋಡಿ. ಆಸ್ಟ್ರೇಲಿಯಾ ಟೂರ್ ಇನ್ನೊಂದು ಸ್ವಲ್ಪ ತೆಳಗಾಗಿದ್ರು ಚಾಂಪಿಯನ್ಸ್ ಟ್ರೋಫಿ ಕಂಪೇರ್ ಮಾಡ್ತಂದ್ರೆ. ಇವಾಗ ಇನ್ನೂ ತೆಳಗಾಗಿದ್ದಾರೆ. ಏನು ಹೋಗ್ತಾ ಏನೇನು ಅರ್ನಾಲ್ಡ್ ಬಾಡಿ ಫಿಟ್ನೆಸ್ ಏನಾರು ಮೇಂಟೈನ್ ಮಾಡ್ತಾರೆ ಚಾಂಪಿಯನ್ಸ್ ಟ್ರೋಫಿ ಈ ವರ್ಲ್ಡ್ ಕಪ್ ಹೊಸತ್ತಲ್ಲಿ ಅಂತ ಕಾದು ನೋಡಬೇಕು. ಹೌದು, ಫಿಟ್ಟಾಗಿ ಕಾಣಿಸ್ತಾ ಇದ್ದಾರೆ ಇವರು. ಅಂದರೆ ಏನು ಬೈಸೆಪ್ಸು ಅದು ಇದು ಅಂತಲ್ಲ, ಒಟ್ಟಲ್ಲಿ ಸಣ್ಣ ಆಗಿದ್ದಾರೆ. ಮುಂಚೆ ಎಲ್ಲ ಚಬಿ ಆಗಿದ್ರು, ಇವಾಗ ಫಿಟ್ ರೋಹಿತ್ ಶರ್ಮಾ ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನ ಮುಂಚೆಯಿಂದನೇ ಇತ್ತು ಅಂತಂದರೆ ಇನ್ನೂ ಎಷ್ಟು ಪಂಚ್ಗಳು ನೋಡ್ಬೋದಾಗಿತ್ತು ರೋಹಿತ್ ಶರ್ಮಾ ಅವರ ಬ್ಯಾಟಿಂದ. ನೋಡೋಣ ಈ ಸೀರೀಸ್ ಹೆಂಗೆ ಆಡ್ತಾರೆ ಅಂತ. ನಂಬರ್ 2, as per the reports, the BCCI is likely to hold a crucial meeting on Rohit Sharma and Virat Kohli's ODI ಫ್ಯೂಚರ್ ಅಂತ ಹೇಳಲಾಗಿದೆ. ಅವರ ಪಾರ್ಟಿಸಿಪೇಷನ್ ಅದೇ ವರ್ಲ್ಡ್ ಕಪ್ಪಿಗೆ 2027 ಆಡೋಕ್ಕಾಗಲ್ವಾ? ಯಾಕೆ ಬೇಕು ಗುರು ಅವನ ಅಜ್ಜಿ? ಆಸ್ಟ್ರೇಲಿಯಾ ಸೀರೀಸ್ಗಿಂತ ಮುಂಚೆನೂ ಇದೇ ರೂಮರ್ಸ್ಗಳು, ಇದೇ ಅಪ್ಡೇಟ್ಗಳು ಬರ್ತಾ ಇದ್ದಿದ್ದು. ಇಲ್ಲಿ ಆಸ್ಟ್ರೇಲಿಯಾ ಸೀರೀಸ್ ಆದಮೇಲೆ ಮೀಟಿಂಗ್ ಇಡ್ತಾರಂತೆ, ಆಮೇಲೆ ಡಿಸೈಡ್ ಮಾಡ್ತಾರಂತೆ, ಹಂಗಾಗತ್ತಂತೆ ಹಿಂಗಾಗತ್ತಂತೆ. ಆಫ್ಟರ್ ಚಾಂಪಿಯನ್ಸ್ ಟ್ರೋಫಿ ಅಂತ ಬಂತು, ಆಮೇಲೆ ಆಸ್ಟ್ರೇಲಿಯಾ ಸೀರೀಸ್ ಅಂತ ಬಂತು, ಆಮೇಲೆ ಇವಾಗ ಸೌತ್ ಆಫ್ರಿಕಾ ಸೀರೀಸ್ ಅಂತ ಬರ್ತಾಯಿತ್ತು. ಏನು ಸೀರೀಸ್ ಆಫ್ಟರ್ ಸೀರೀಸ್ ಅವ್ರ ಎವ್ಯಾಲ್ಯೂಯೇಷನ್ ಮಾಡೋಕ್ಕಾಗತ್ತಲ್ಲಿ? ಅದೇ ಮಾಡ್ತಾರೆ ಕೂತ್ಕೊಂಡಲ್ಲಿ. ಏನಲ್ಲಿ ಲಾಸ್ಟ್ ಮ್ಯಾಚ್ ನೆಟ್ಟಿಗೆ ಆಡಿರಲಿಲ್ಲ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅಂದರೆ ಆಸ್ಟ್ರೇಲಿಯಾ ಸೀರೀಸಲ್ಲಿ ಬಿಟ್ಬಿಡೋರು, ಅಷ್ಟೇ ಮುಗಿದೋಗ್ಬಿಟ್ಟಿತ್ತು ಆ ಕತೆ. ಅಲ್ಲಿ ಅದೇ ಥರನೇ ಹೇಳ್ತಿದ್ದ ಕತೆ. ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಆಡಿದ್ರು ಇಬ್ಬರು ಕೂಡ, ಅದಕ್ಕೋಸ್ಕರನೇ ಇಲ್ಲಿ ರಿಟರ್ನ್ ಮಾಡ್ಕೊಂಡಿದ್ದಾರೆ ಸೌತ್ ಆಫ್ರಿಕಾ ಸೀರೀಸ್ಗೆ ಅನ್ನೋ ಥರನೇ ಇವಾಗ ನಡೀತಾ ಇರೋದು. ಸೊ ಈ ಸೀರೀಸಲ್ಲಿ ಮಸ್ತಾಗಿ ಬಂದಪ್ಪ ರನ್ಸು, ಅಥವಾ ಡುಬಾಕ್ ಥರ ಆಡಿದ್ರಪ್ಪ. ಏನೆಲ್ಲ ಡಕೌಟೇ ಆಗ್ಬಿಟ್ರಪ್ಪ ಇಬ್ಬರು ಕೂಡ. ಮೂರು ಇರೋ ಮ್ಯಾಚ್ಗಳೆಲ್ಲ ಡಕೌಟ್ ಆಗ್ಬಿಟ್ರಪ್ಪ. ಅವಾಗ ಏನು ಮಾಡ್ತೀನಿ, ಏನು ಗುರು ಪ್ರತಿ ಒಂದು ಸೀರೀಸ್ ಬಂದ್ರಂಗಿಲ್ಲ ಬರೀ ವಿರಾಟ್ ಕೊಹ್ಲಿದು ಮತ್ತು ರೋಹಿತ್ ಶರ್ಮಾದು ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ಏನು ಅನ್ಕೊಂಡ್ಬಿಟ್ಟವ್ರು ಇವ್ರ. ಅಪ್ಡೇಟ್ ನಂಬರ್ 3, KL ರಾಹುಲ್ ವಾಸ್ ಕ್ಯಾಪ್ಟನ್ ಸ್ಟೇಟ್ಮೆಂಟ್ ಕೊಡಿದ್ರು ಋತುರಾಜ್ ಗಾಯಕ್ವಾಡ್ ಬಗ್ಗೆ. ಋತುರಾಜ್ ಗಾಯಕ್ವಾಡ್ ಅವ್ರು ಸಿಕ್ಕಂಥ ಆಪರ್ಚುನಿಟಿ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸಿಕ್ಕಂಥ ಆಪರ್ಚುನಿಟಿ ಏನು ಅಷ್ಟಾಗಿ ಸಿಕ್ಕಿಲ್ಲ ಅಂದ್ರೂ ಕೂಡ ಸಿಕ್ಕಿರೋದ್ರಲ್ಲೇ ಏನೋ ಇಷ್ಟು ಮಾಡಿದ್ದಾರೆ. ಈ ಸೀರೀಸಲ್ಲಿ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ನಾನು ಕೂಡ ಇದ್ದೀನಿ. ಕಾದು ನೋಡೋಣ, ನಾಳೆ ಗೊತ್ತಾಗುತ್ತೆ ಅವ್ರಿಗೆ ಅವಕಾಶ ಸಿಗುತ್ತೋ ಸಿಗೋದಿಲ್ವೋ ಅಂತ ಉತ್ತರನ ಕೊಟ್ಟಿದ್ದಾರೆ. ಈ ವಿಚಾರನ ರಿಷಬ್ ಪಂತ್ ವಿಚಾರದಲ್ಲೂ ಕೂಡ ಹೇಳಿದ್ದಾರೆ. ರಿಷಬ್ ಪಂತ್ ಕೂಡ ನಾವು ನೋಡ್ಬೋದು, ನಾವು ಆಸ್ ಎ ಪ್ಲೇಯರ್ ಆಗಬೇಕಾದ್ರೆ ನೋಡ್ಬೋದು, ಆಸ್ ಎ ವಿಕೆಟ್ ಕೀಪರ್ ಆಗಬೇಕಾದ್ರೆ ನೋಡ್ಬೋದು, ಏನು ಬೇಕಾದ್ರೂ ನೋಡ್ಬೋದು. ನಾಳೆ ಅದು ನಮಗೂ ಗೊತ್ತಪ್ಪ, ಏನು ಬೇಕಾದ್ರೂ ನೋಡ್ಬೋದು ಅಂತ. ರಿಷಬ್ ಪಂತ್ ನೋಡ್ಬೋದು, ಇವ್ರು ನೋಡ್ಬೋದು, ಧ್ರುವ್ ಜುರಲ್ನು ನೋಡ್ಬೋದು, ನಿತೀಶ್ ಕುಮಾರ್ ರೆಡ್ಡಿನೂ ನೋಡ್ಬೋದು, ಎಲ್ಲರೂ ನೋಡ್ಬೋದು, ಗೊತ್ತು. ಬಟ್ ಬಿಟ್ಕೊಂಡು ಕೊಡೋದಕ್ಕಂತೂ ರೆಡಿ ಇಲ್ಲ. 11 ಹಿಂಗಿರುತ್ತೆ ಅಂತ ಅಂದರೆ ಪಕ್ಕ ಆಡ್ತಾರೆ ಶ್ಯೂರ್ ಆಗಿ. ನಾಳೆ ಆಡೋದಿಲ್ವ ಅಂತ ಬಿಟ್ಕೊಂಡು ಕೊಡೋದಕ್ಕಂತೂ ರೆಡಿ ಇಲ್ಲ. ಒಟ್ನಲ್ಲಿ ರಿಷಬ್ ಪಂತೂ ಕೂಡ ಆಡ್ಬೋದು, ಇವ್ರೂ ಕೂಡ ಆಡ್ಬೋದು, ಋತುರಾಜ್ ಗಾಯಕ್ವಾಡ್ ಕೂಡ ಆಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಋತುರಾಜ್ ಗಾಯಕ್ವಾಡ್ ಆಡ್ಬಿಡ್ತು ಅಂದರೆ ಜಯಸ್ವಾಲನ್ನ ಗೆಣಸ್ಕೆ ತಗೋಬೇಕಾ, ತಿಲಕ್ ವರ್ಮನ್ ಗೆಣಸ್ಕೆ ತಗೋಬೇಕಾ ಅಲ್ಲಿ. ಅಪ್ಡೇಟ್ ನಂಬರ್ 4, CSK ಕಡೆಯಿಂದ ಬರ್ತಾ ಇರುವಂಥ ಅಪ್ಡೇಟು. ನಾಟ್ ಇಟ್ ಅಫಿಷಿಯಲಿ ಕನ್ಫರ್ಮ್ಡ್, ಬಟ್ ಬರ್ತಿರೋ ಅಪ್ಡೇಟ್ ಪ್ರಕಾರ ಸುರೇಶ್ ರೈನಾ ಅವರು 2026 ಸೈಕಲಲ್ಲಿ ಬ್ಯಾಟಿಂಗ್ ಕೋಚ್ ಆಗಿ ಜೊತೆಗೆ ಫೀಲ್ಡಿಂಗ್ ಕೋಚ್ ಆಗಿ CSKಗೆ ಅಪಾಯಿಂಟ್ ಆಗಬೇಕು ಅಂತ ಅನ್ಕೊಂತ ಇರೋದಲ್ಲ. ಇನ್ಫ್ಯಾಕ್ಟ್ CSK ಕಡೆಯಿಂದ ಅವರು ಕೂಡ ಅಪ್ರೋಚ್ ಬಂದಿದೆಯಂತೆ. ಹೂ ಇಸ್ ಬೆಟರ್ ದನ್ ಹಿಮ್ ಗುರು ನಜ್ಜಿ? ಇವ್ರಿಗಿಂತ ಬಿಟ್ಟರು ಬೇಕಾ ಅಲ್ಲಿ ಬ್ಯಾಟಿಂಗ್ ಕೋಚ್? CSKಗೆ ಕಾಪಟ್ಟು ರನ್ಸ್ ಹೊಡೆದಿರೋರು, ಅಷ್ಟು ಸಾಕಾದಾಗ ಫೀಲ್ಡಿಂಗ್ ಮಾಡ್ತಿದ್ದಂಥವ್ರು ಇಂಡಿಯನ್ ಟೀಮ್ ಆಗಿರಲಿ CSK ಆಗಿರಲಿ, ಗನ್ ಫೀಲ್ಡರ್ ಸುರೇಶ್ ರೈನಾ ಅಂತೂ ಅವ್ರ ಫೀಲ್ಡಿಂಗಿಗೆ ಫಿದಾಗ ಹೋಗ್ಬಿಟ್ಟಿದ್ದೆ ನಾನು ಆ ಕಾಲದಲ್ಲಿ. ಸೊ ಇವ್ರಿಗಿನ್ನ ಬೆಟರ್ ಪ್ಲೇಯರ್ ಅಂತೂ ಹುಡ್ಕೋಕ್ಕಾಗೋದೇ ಇಲ್ಲ ಅಲ್ಲಿ. ಬ್ಯಾಟಿಂಗ್ ವೈಸ್ ಅಷ್ಟೇ, ಜೊತೆಗೆ ಎಲ್ಲ ವಯಸ್ಸು ಅಷ್ಟೇ ಖಂಡಿತ ಇವರು ಬರಬೇಕು CSKಗೆ ಮತ್ತೆ. ನಂಬರ್ 5, ಮೋರ್ನೆ ಮೋಕಲ್ ಇಂಡಿಯನ್ ಬೌಲಿಂಗ್ ಕೋಚ್ ಮಾತಾಡಿದ್ದಾರೆ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಬಗ್ಗೆ. ನಾನು ಅವ್ರ ಅಗೇನ್ಸ್ಟು ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನ ಆಡಿದ್ದೀನಿ. ಅಂದರೆ ಸೌತ್ ಆಫ್ರಿಕಾಗೆ ಆಡಬೇಕಾದ್ರೆ ಆಗಿರಲಿ, IPL ಆಗಿರಲಿ, ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನ ನಾನು ಆಡಿದ್ದೀನಿ. ನನಗನ್ಸಿದ್ದೇನು ಅಂತಂದರೆ, ನನಗೆ ಸ್ಲೀಪ್ಲೆಸ್ ನೈಟ್ಸ್ಗಳನ್ನ ಬರ್ಸಿದ್ರು ಇವರಿಬ್ಬರು, ರೋಹಿತ್ ಶರ್ಮನೇ ಆಗಿರಲಿ ವಿರಾಟ್ ಕೊಹ್ಲಿ ಆಗಿರಲಿ. ಹೆಂಗೆ ಇವ್ರನ್ನ ಔಟ್ ಮಾಡಬೇಕು, ಏನು ಗುರು ಕತೆ ಇವ್ರದ್ದು, ಹಿಂಗೆ ಆಡ್ತಾವ್ರಲ್ಲ ಅಂತ ನನಗೆ ಅನಿಸಿತ್ತು. ಇಬ್ಬರಿಗೂ ಕೂಡ ಅನಿಸಿತ್ತು, ಇಬ್ಬರು ಬ್ಯಾಟರ್ಗೂ ಕೂಡ ಅನಿಸಿತ್ತು. ನನಗಿವಾಗ ಗೊತ್ತು ಆಪೋನೆಂಟ್ ಟೀಮ್ನ ಪ್ಲೇಯರು ಯಾವ ಥರ ಯೋಚನೆ ಮಾಡಿರ್ತಾರೆ. ಸೌತ್ ಆಫ್ರಿಕನ್ ಪ್ಲೇಯರ್ಸ್ ಇವಾಗ ಯಾವ ಥರ ಯೋಚನೆ ಮಾಡಿರ್ತಾರೆ ಬೌಲರ್ಸು. ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬಂದಿದ್ದಾರೆ, ಅಲ್ಲಿ ಆ ಸೀರೀಸಲ್ಲಿ ಇರಲಿಲ್ಲ, ಇವ್ರು ಬರ್ತಾ ಇದ್ದಾರೆ, ಯಾವ ಥರ ಇವ್ರನ್ನ ಔಟ್ ಮಾಡಬೇಕು ಅಂತ ಯಾವ ಥರ ಯೋಚನೆ ಮಾಡ್ತಿರ್ತಾರೆ, ನಂತರನೇ ಯೋಚನೆ ಮಾಡ್ತಿರ್ತಾರಲ್ವ ಅವ್ರನ್ನು. ಇದೆಲ್ಲ ನನಗೆ ಗೊತ್ತು. ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ 2027 ವರ್ಲ್ಡ್ ಕಪ್. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾನ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವಾಗಲೂ ಕೂಡ ಸ್ಲೀಪ್ಲೆಸ್ ನೈಟ್ಸ್ನ ಬರೆಸ್ತಾರೆ ಒಬ್ಬ ಬೌಲರ್ಗೆ ಅಂತಲೂ ಕೂಡ ಹೇಳಿದ್ದಾರೆ. ಕಾದು ನೋಡೋಣ ಏನು ಬರೆಸ್ತಾರೋ ಏನು ಕತೆನೋ ಅಂತ ಈ ಸೀಸನ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.